ಹಲೋ ನಮಸ್ಕಾರ. ಇವತ್ತಿನ ತರಗತಿ ಒಳಗೆ ಏನು ನೋಡಿದ್ರ ದ್ವಿತೀಯ PUC ಅರ್ಥಶಾಸ್ತ್ರ 2 ಅಂಕದ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಇರುವ ಬಹು ನಿರೀಕ್ಷಿತ ಪ್ರಶ್ನೆಗಳ ಫಸ್ಟ್ ಒಂದು ನೋಡ್ರಿ ಕ್ವಶನ್ಸ್ ಇಸ್ ಕನ್ನಡ ಕ್ವಶನ್ಸ್ ಇನ್ ಇಂಗ್ಲಿಷ್. 2 ಕನ್ನಡ ಅಥವಾ ಇಂಗ್ಲಿಷ್ 2 ಕ್ವಶನ್ಸ್ ಇರ್ತಾವ. ಅದೇ ರೀತಿ ಫಸ್ಟ್ ನೋಡ್ರಿ ಒಂದು ಆರ್ಥಿಕ ಕೇಂದ್ರೀಯ ಸಮಸ್ಯೆಗಳನ್ನ ತಿಳಿಸಿರಿ. ಮೇಂಟೈನ್ ದ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಎಕನಾಮಿಕ್ಸ್. ಸೆಕೆಂಡ್ ಒನ್ ಯಾವ್ದಂದ್ರ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರದ ಅರ್ಥವನ್ನು ನೀಡಿರಿ. ಗಿವ್ ದ ಮೀನಿಂಗ್ ಆಫ್ ದ ಮೈಕ್ರೋ ಎಕನಾಮಿಕ್ಸ್ ಅಂಡ್ ಮ್ಯಾಕ್ರೋ ಎಕನಾಮಿಕ್ಸ್. 2 ಅಂಕದ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಆಗಿರ್ತಾವ. ನೀವು ಸರಿಯಾಗಿ ನೋಡ್ಕೊರಿ, ಸರಿಯಾಗಿ ಓದ್ಕೊರಿ, ಇಲ್ಲಕ್ರ ಒಂದು ನೋಟ್ಸ್ ಮಾಡ್ಕೊರಿ. ಅಷ್ಟು ಕ್ವಶನ್ಗಳ ನಾನು ನೋಟ್ಸ್ ಮಾಡ್ಕೊರಿ. ಕನ್ನಡ ಮೀಡಿಯಂ ಆಗಿರ್ಬೋದು, ಅದೇ ರೀತಿ ಇಂಗ್ಲಿಷ್ ಮೀಡಿಯಮ್ ಆಗಿರ್ಬೋದು. ಇಲ್ಲಿ ಏನ್ ತಿಳಿಬಹುದು ಅಂದ್ರ 2 ಇಂಪಾರ್ಟೆಂಟ್ ಕ್ವಶನ್ಗಳಾಗಿರ್ತಾವ. ಇಂಪಾರ್ಟೆಂಟ್ ಕ್ವಶನ್ಗಳನ್ನ ನೀವು ಅರ್ಥ ಮಾಡ್ಕೊಂಡ ಅವಕ್ಕ ಆನ್ಸರ್ಗಳನ್ನ ನೀಡಬೇಕು. ಸರಿಯಾದ ಉತ್ತರಗಳನ್ನ ನೀವು ನೀಡಿದ್ದಾದಲ್ಲಿ ನಿಮ್ಗ ಅಂಕಗಳ ಖಚಿತವಾಗಿರ್ತಾವ. 2 ಅಂಕ ಖಚಿತವಾಗಿರ್ತಾವ. ಇವನ್ನ ಫಿಕ್ಸ್ ಬರಬಹುದು ಎಂಬುದನ್ನ ಬಹಳ ಇಂಪಾರ್ಟೆಂಟ್ ಐತಿ. ಅದರಿಂದ ನೀವು ಸರಿಯಾಗಿ ಓದ್ಕೋರಿ. ಥರ್ಡ್ ಒನ್ ಯಾವ್ದಂದ್ರ ಆದರ್ಶ ಅರ್ಥಶಾಸ್ತ್ರ. ನಾರ್ಮೇಟಿವ್ ಎಕನಾಮಿಕ್ಸ್ ಎಂದರೇನು? ವಾಟ್ ಇಸ್ ನಾರ್ಮೇಟಿವ್ ಎಕನಾಮಿಕ್ಸ್? ನಾರ್ಮೇಟಿವ್ ಎಕನಾಮಿಕ್ಸ್ ಎಂದರೇನು? 2 ಮಾರ್ಕ್ಸಿಗೆ. ಅದೇ ರೀತಿ ಫೋರ್ತ್ ಒನ್ ನೋಡು ಬಜೆಟ್ ರೇಖೆಯ ವ್ಯಾಕೆನ್ಸಿ. ಡಿಫೈನ್ ದ ಬಜೆಟ್ ಲೈನ್. ಡಿಫೈನ್ ದ ಬಜೆಟ್ ಲೈನ್. ಅದೇ ರೀತಿ ಫಿಫ್ತ್ ಒನ್ ನೋಡು ಕೆಳದರ್ಜೆಯ ಸರಕು. ಕೆಳದರ್ಜೆಯ ಸರಕು ಎಂದರೇನು? ಉದಾಹರಣೆ. ವಾಟ್ ಈಸ್ ಡೂ ಯು ಮೀನ್ ಬೈ ಎಂಟರ್ಪ್ರೈಸ್ ಗುಡ್ಸ್? ಗುಡ್ಸ್ ಗಿವನ್ ಅಂಡ್ ಎಕ್ಸ್ಪ್ಲೇನ್. ಅಂದ್ರೆ ಕೆಳದರ್ಜೆಯ ಸರಕುಗಳನ್ನ ಏನ್ ಮಾಡ್ಬೇಕಂದ್ರ ಕೆಳದರ್ಜೆಯ ಸರಕ ಎಂದರೇನು ಬರಿಬೇಕು. ಅದೇ ರೀತಿ ಮತ್ತ ಉದಾಹರಣೆಗಳನ್ನು ಅಲ್ಲಿ 1, 2 ಅಥವಾ 3 ನೀವು ನೀಡಬೇಕು. 6 ಗಿಫನ್ ಸರಕು ಎಂದರೇನು? ವಾಟ್ ಈಸ್ ಆರ್ ಗಿಫನ್ ಗುಡ್ಸ್? ತದನಂತರ 7ನೇ ಪ್ರಶ್ನೆಯನ್ನು ಬೇಡಿಕೆಯ ಬೆಲೆಯ ಸ್ಥಿತಿಸ್ಥಾಪಕತ್ವ. ಪ್ರೈಸ್ ಎಲಾಸ್ಟಿಸಿ ಆಫ್ ಡಿಮ್ಯಾಂಡ್ ಎಂದರೇನು ಬರೆಯಿರಿ. ಬೇಡಿಕೆ ಬೆಲೆ ಸ್ಥಿತಿಸ್ಥಾಪಕತ್ವ ಎಂದರೇನು ಬರೀರಿ. ಅದೇ ರೀತಿ ಅದರ ಸೂತ್ರಗಳನ್ನ ಬರೆಯಿರಿ. ವಾಟ್ ಈಸ್ ದ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್? ರೈಟ್ ದ ಫಾರ್ಮುಲಾ. ಅಂದ್ರ ಏನ್ ಬೇಡಿಕೆಯ ಬೆಲೆ ಸ್ಥಿತಿಸ್ಥಾಪಕತ್ವ ಎಂದರೇನು ಬರಬೇಕು, ಮಾತ್ರ ಸೂತ್ರನು ನೀಡಬೇಕು. ಕ್ವಶನ್ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನೀವು ಕ್ವಶನ್ ಏನ್ ಮಾಡ್ಬೇಕು, ಸರಿಯಾಗಿ ಅರ್ಥ ಮಾಡ್ಕೊಂಡ ನೀವು ಆನ್ಸರ್ಗಳನ್ನ ನೀಡಬೇಕು. ಎಕ್ಸಾಮ್ದಲ್ಲಿ ಎಲ್ಲರೂ ತಪ್ಪುದು ಎಲ್ಲಿ ಅಂದ್ರ ಕ್ವಶನ್ ಏನ್ ಕೇಳ್ತಾರ ಆನ್ಸರ್ ಏನ್ ಬಿಡ್ತಾರೆ, ಇಲ್ಲಿ ತಪ್ಪು ಮಾಡ್ತಾರ. ಹುಡುಗರು ಎಲ್ಲಿ ತಪ್ಪು ಮಾಡ್ತೀರ ಅಂದ್ರ ಇಲ್ಲಿ ತಪ್ಪು ಮಾಡ್ತೀರ. ಅದೇ ರೀತಿ 8ನೇದು ಉತ್ಪಾದನಾ ಬಿಂಬಕ. ಪ್ರೊಡಕ್ಷನ್ ಫ್ಯಾಕ್ಟರ್. ರೈಟ್ ದ ಪ್ರೊಡಕ್ಷನ್ ಫ್ಯಾಕ್ಟರ್. ಉತ್ಪಾದನೆ ಬಿಂಬಕ ಬರೆಯಿರಿ ಅಥವಾ ಉತ್ಪಾದನಾ ಬಿಂಬಕ ಎಂದರೇನು ಬರೆಯಿರಿ. ರೈಟ್ ದ ಪ್ರೊಡಕ್ಷನ್ ಫಂಕ್ಷನ್ಸ್. ತದನಂತರ 9ನೇ ಪ್ರಶ್ನೆ ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನ. ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನ ಏನ್ ಬಿಡ್ದು ಮೀನಿಂಗ್ ಬರೀಬೇಕು. ಅರ್ಥವನ್ನ ನೀಡ್ರಿ ಅಂತ ಹೇಳ್ಯಾರ. ಎವರೇಜ್ ಪ್ರಾಡಕ್ಟ್ ಅಂಡ್ ಮಾರ್ಜಿನಲ್ ಪ್ರಾಡಕ್ಟ್. ಗಿವ್ ದ ಮೀನಿಂಗ್ ಆಫ್ ದ ಎವರೇಜ್ ಪ್ರಾಡಕ್ಟ್ ಅಂಡ್ ಮಾರ್ಜಿನಲ್ ಪ್ರಾಡಕ್ಟ್. ಅಂದ್ರೆ ಏನ್ ಬರೀಬೇಕು, ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನದ ಅರ್ಥವನ್ನ ನೀಡ್ರಿ. ಮೀನಿಂಗ್ ಅಂದ್ರೆ ಅರ್ಥವನ್ನ ನೀಡ್ರಿ ಅಂತ ಹೇಳಿದಾರ. ನೀವು ಸರಿಯಾಗಿ ಯಾವ್ದು ಸರಾಸರಿ ಉತ್ಪನ್ನದ ಅರ್ಥ ಮತ್ತು ಸೀಮಾಂತ ಉತ್ಪನ್ನದ ಅರ್ಥವನ್ನ ನೀಡಬೇಕು. ಅದೇ ರೀತಿ 10ನೇ ಪ್ರಶ್ನೆ ಸರಾಸರಿ ವರಮಾನ ಮತ್ತು ಸೀಮಾಂತ ವರಮಾನ. ಎವರೇಜ್ ರೆವೆನ್ಯೂ ಅಂಡ್ ಮಾರ್ಜಿನಲ್ ರೆವೆನ್ಯೂ ಅರ್ಥವನ್ನ ತಿಳಿಸ್ರಿ. ಸ್ಟೇಟ್ ದ ಮೀನಿಂಗ್ ಆಫ್ ದ ಎವರೇಜ್ ರೆವೆನ್ಯೂ ಅಂಡ್ ಮಾರ್ಜಿನಲ್ ರೆವೆನ್ಯೂ. ಸರಾಸರಿ ವರಮಾನ ಮತ್ತು ಸೀಮಾಂತ ವರಮಾನಗಳನ್ನ ಇಲ್ಲಿ ಏನ್ ಮಾಡೋದು ತಿಳಿಸ್ರಿ, ಅರ್ಥವನ್ನ ತಿಳಿಸ್ರಿ ಅಂತ ಕೇಳಿದ್ರ ಸರಾಸರಿ ಅರ್ಥ ಮತ್ತು ಸೀಮಾಂತ ವರಮಾನವನ್ನ ಇಲ್ಲಿ ತಿಳಿಸ್ಬೇಕಾಗ್ತದ. ಇದು 2 ಮಾರ್ಕ್ಸ್ ಫಿಕ್ಸ್ ಕ್ವಶನ್ ಆಗಿರ್ತದ. ನೀವು ನೋಡ್ಕೋ ಸರಿಯಾಗಿ ಓದಿಕೊಳ್ಳಬಹುದು. 11ನೇ ಪ್ರಶ್ನೆ ಯಾವ್ದಂದ್ರ ಸೀಮಾಂತ ವೆಚ್ಚ ಎಂದರೇನು? ಸೀಮಾಂತ ವೆಚ್ಚ ಎಂದರೇನು? ವಾಟ್ ಈಸ್ ಮಾರ್ಜಿನಲ್ ಕಾಸ್ಟ್? ವಾಟ್ ಈಸ್ ಮಾರ್ಜಿನಲ್ ಕಾಸ್ಟ್ ಎಂದರೇನು? ತದನಂತರ ಯಾವ್ದು ನೋಡಿದ್ರ 12ನೇ ಸ್ಥಗಿತತೆ ಬಿಂದು. ಸಬ್ ಡೌನ್ ಪಾಯಿಂಟ್ ಎಂದರೇನು? ತದನಂತರ ಯಾವ್ದು ನೋಡ್ರ 13ನೇ ಪ್ರಶ್ನೆ ನೋಡ್ರಿ ಬೆಲೆ ಸೀಲಿಂಗ್. ಪ್ರೈಸ್ ಸೆಲ್ಲಿಂಗ್ ಮತ್ತು ಬೆಲೆಯ ಮಹಡಿಯನ್ನು ಬರೆಯಿರಿ ಅಂತ ಕೇಳಿದ ಪ್ರೈಸ್ ಫ್ಲೋರ್.
ಈ ನಿಯಮ ಬಹಳ vacancy and defend the price of the selling and price the fall. ಇದನ್ನ ಏನ್ ಮಾಡ್ಬೇಕಂದ್ರೆ ನಾವು ಸರಿಯಾಗಿ ಓದ್ಕೋಬೇಕು. ಕ್ವಶನ್ಗಳು ಒಮ್ಮೊಮ್ಮೆ ಕನ್ಫ್ಯೂಸ್ ಆಗಿರ್ತಾವ. ಓದ್ಕೊರಿ. ಇಂಗ್ಲೀಷ್ನಾಗ ಓದ್ಕೊಂಡ್ರ ಭಾಳ ಪರ್ಫೆಕ್ಟ್ ಅನ್ಬೋದು. ಯಾಕಂದ್ರೆ ಇಂಗ್ಲೀಷ್ನಾಗ ಯಾವ ವರ್ಡು ಚೇಂಜ್ ಆಗಲ್ರಿ. ಇಂಗ್ಲೀಷ್ ಸೇಮ್ ಟು ಸೇಮ್ ಆಗಿರ್ತದ. ನೀವು ಕನ್ನಡ ಮೀಡಿಯಂ ಇದ್ದವರು ಇಂಗ್ಲೀಷನ್ನ ಓದಕ್ಕೆ ಇದನ್ನ ಮಾಡ್ರಿ, ಇಂಗ್ಲೀಷ್ ಅರ್ಥ ಮಾಡ್ಕೊರಿ. 14ನೇ ಪ್ರಶ್ನೆ, ಪರಿಪೂರ್ಣ ಸ್ಪರ್ಧೆ ಪರ್ಫೆಕ್ಟ್ ಕಾಂಪಿಟೇಷನ್ ಎಂದರೇನು? ವಾಟ್ ಈಸ್ ದ ಪರ್ಫೆಕ್ಟ್ ಕಾಂಪಿಟೇಷನ್ ಅಂದ್ರೆ ಪರಿಪೂರ್ಣ ಸ್ಪರ್ಧೆ ಎಂದರೇನು? ತದನಂತರ 15ನೆಯ ಪ್ರಶ್ನೆ, ಏಕಸ್ವಾಮ್ಯ ಸ್ಪರ್ಧೆ ಅರ್ಥವನ್ನ ನೀಡಿರಿ. ಗಿವ್ ದ ಮೀನಿಂಗ್ ಆಫ್ ದ ಮೊನೋಪೊಲಿಟಿಕ್ ಕಾಂಪಿಟೇಷನ್ ಅಂತ ಕೇಳಿದಾರ. ಇಲ್ಲಿ ಏಕಸ್ವಾಮ್ಯದ ಸ್ಪರ್ಧೆ ಎಂದರೇನು ಮತ್ತು ಅದರ ಅರ್ಥವನ್ನ ನೀಡಬೇಕು. 16ನೇ ಪ್ರಶ್ನೆ, ವ್ಯಾಪಾರದ ಬಾಕಿ ಬ್ಯಾಲೆನ್ಸ್ ಆಫ್ ದ ಟ್ರೇಡ್. ಬ್ಯಾಲೆನ್ಸ್ ಆಫ್ ದ ಟ್ರೇಡ್ ಎಂದರೇನು ಬರೀಬೇಕ್ರಿ. ವ್ಯಾಪಾರ ಬಾಕಿ ಎಂದರೇನು ಬರೀಬೇಕು. ವ್ಯಾಪಾರ ಬಾಕಿ. ವಾಟ್ ಈಸ್ ದ ಬ್ಯಾಲೆನ್ಸ್ ಆಫ್ ದ ಟ್ರೇಡ್? ವಾಟ್ ಈಸ್ ದ ಬ್ಯಾಲೆನ್ಸ್ ಆಫ್ ದ ಟ್ರೇಡ್? ತದನಂತರ 17ನೇ ಪ್ರಶ್ನೆ ನೋಡ್ರಿ, ಪುಕ್ಕಟೆ ಸವಾರರು ಫ್ರೀ ರೈಡ್ಸ್ ಯಾರು? ಪುಕ್ಕಟೆ ಸವಾರರು ಯಾರು ಎಂದು ಬರೀಬೇಕು. ಹೂ ಆರ್ ದ ಫ್ರೀ ರೈಡ್ಸ್ ಯಾರು ಎಂಬುದನ್ನ ಅಲ್ಲಿ ಬರೀರಿ. ಅದೇ ರೀತಿ 18ನೇ ಪ್ರಶ್ನೆ, ಸಾರ್ವಜನಿಕ ಒದಗಣೆ ಮತ್ತು ಸಾರ್ವಜನಿಕ ಉತ್ಪಾದನೆ. ಪಬ್ಲಿಕ್ ಪ್ರೊವಿಷನ್ ಅಂಡ್ ಪಬ್ಲಿಕ್ ಪ್ರೊಡಕ್ಷನ್ ನಡುವಿನ ವ್ಯತ್ಯಾಸ ಬರೆಯಿರಿ. ಸಾರ್ವಜನಿಕ ಒದಗಣೆ ಅಥವಾ ಮತ್ತು ಸಾರ್ವಜನಿಕ ಉತ್ಪಾದನೆ ಎಂಬ ನಿಯಮಗಳನ್ನ ವ್ಯತ್ಯಾಸವನ್ನು ಬರೆಯಿರಿ. ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ದ ಪಬ್ಲಿಕ್ ಪ್ರೊವಿಷನ್ ಅಂಡ್ ಪಬ್ಲಿಕ್ ಪ್ರೊಡಕ್ಷನ್ ಅಂದ್ರೆ ಸಾರ್ವಜನಿಕ ಒದಗಣೆ ಮತ್ತು ಸಾರ್ವಜನಿಕ ಉತ್ಪಾದನೆ ಎರಡನ್ನು ವ್ಯತ್ಯಾಸವನ್ನ ಬರೀರಿ ಅಂತ ಹೇಳ್ತಾರ. ಅದೇ ರೀತಿ 19ನೇ ಪ್ರಶ್ನೆ ನೋಡ್ರಿ, 19 ಉಳಿತಾಯ ಮುಂಗಡ ಪತ್ರದ ಕೊರತೆಯನ್ನು ನೋಡ್ಬೇಕ್ರಿ. ತದನಂತರ ಮುಂಗಡ ಪತ್ರದ ನಡುವಿನ ವ್ಯತ್ಯಾಸಗಳನ್ನ ತಿಳಿಸ್ರಿ ಅದಕ್ಕಾರ. ಬಿಟ್ವೀನ್ ದ ಸರ್ಪ್ಲಸ್ ಬಜೆಟ್ ಅಂಡ್ ಡೆಫಿನಿಷನ್ ಬಜೆಟ್. ಡೆಫಿಸಿಟ್ ಬಜೆಟ್ ಅಂದ್ರೆ ಕೊರತೆ ಬಜೆಟ್ ಅನ್ನು ತಿಳಿಸ್ರಿ ಅಂತ ಹೇಳ್ಯಾರ. 20ನೇ ಪ್ರಶ್ನೆ, ಮಾರುಕಟ್ಟೆ ಸಮತೋಲನ ವ್ಯಾಖ್ಯಾನಿಸ್ರಿ ಅಂತ ಹೇಳ್ಯಾರ. ಡೆಫಿನಿಷನ್ ಮಾರ್ಕೆಟ್ ಎಕ್ವಿಲಿಬ್ರಿಯಂ ಅಂದ್ರೆ ಸಮತೋಲನ. ಎಕ್ವಿಲಿಬ್ರಿಯಂ ಅಂದ್ರೆ ಸಮತೋಲನ. 21ನೇ ಪ್ರಶ್ನೆ, ಉತ್ಪಾದನಾಂಗಗಳು ಮತ್ತು ಅದರ ಪ್ರತಿಫಲನ. 22ನೇ ಪ್ರಶ್ನೆ, ಮಧ್ಯಂತರ ಸರಕು ಮತ್ತು ಅರ್ಥ ಮತ್ತು ಒಂದು ಉದಾಹರಣೆ ಕೊಡಿ. ಸ್ಟೇಟ್ ದ ಮೀನಿಂಗ್ ಆಫ್ ದ ಇಂಟರ್ಮೀಡಿಯೇಟ್ ಗೂಡ್ಸ್ ಅಂಡ್ ಗಿವನ್ ದ ಎಕ್ಸ್ಪ್ಲೇನ್. ಇಲ್ಲಿ ಏನ್ ಕೇಳ್ಯಾರ, ಮಧ್ಯಂತರ ಸರಕು ಅಥವಾ ಅರ್ಥ ಅದರ ಒಂದು ಉದಾಹರಣೆಗಳನ್ನು ನೀಡ್ರಿ ಅಂತ ಹೇಳಿದ್ದಾರೆ. ತದನಂತರ 23, ದಾಸ್ತಾನು ಮತ್ತು ಹರಿವಿನ ನಡುವಿನ ವ್ಯತ್ಯಾಸ ತಿಳಿಸ್ರಿ. ಸ್ಟೇಟ್ ದ ಡೆಫಿನಿಷನ್ ಬಿಟ್ವೀನ್ ದ ಸ್ಟಾಕ್ ಆಫ್ ದ ಫ್ಲೋ ಪ್ರಾವಿಡ್ ಎಕ್ಸ್ಪ್ಲೇನ್ಸ್ ಮಾಡ್ರಿ ಅಂತ ಎಕ್ಸ್ಪ್ಲನೇಷನ್ ಮಾಡ್ರಿ ಅಂತ ಹೇಳ್ಯಾರ. ಅದೇ ರೀತಿ ಮಾಡ್ರಿ, ವ್ಯತ್ಯಾಸಗಳನ್ನ ನೋಡ್ಕೊರಿ. 24ನೇ ಪ್ರಶ್ನೆ ನೋಡ್ರಿ, GDP ಅಂತಾರಾಷ್ಟ್ರೀಯ ವರಮಾನ ಮಾಪನ ಮಾಡುವಂತ 3 ವಿಧಾನಗಳನ್ನು ತಿಳಿಸ್ರಿ. GDP mention the 3 methods of the measuring GDP of national income ಅಂತ ಕೇಳಿದ್ದಾರೆ. ತದನಂತರ 25ನೇ ಪ್ರಶ್ನೆ, ತಪಸ್ಸಿಲ್ಲ ಪಟ್ಟಿಯ ಸೇಕರಣೆ ಮತ್ತು ಕುಸಿತ ಎಂದರೇನು? ಎಕ್ಸ್ಪ್ಲೇನ್ ದ ಪ್ಲಾನ್ಡ್ ಅನ್ಪ್ಲಾನ್ಡ್ ಇನ್ವರ್ಟಿ ತಿಳಿಸಿದ್ದಾರೆ. ತದನಂತರ 26ನೇ ಪ್ರಶ್ನೆ ನೋಡ್ರಿ. 26ನೇ ಪ್ರಶ್ನೆ, ವರ್ಗಾವಣೆಯ ಪಾವತಿ ಎಂದರೇನು ಮತ್ತು ಒಂದು ಉದಾಹರಣೆ ಕೊಡ್ರಿ. ವಾಟ್ ಆರ್ ಟ್ರಾನ್ಸ್ಫರ್ ಅಂತ ಕೇಳಿದ್ದಾರೆ. ಟ್ರಾನ್ಸ್ಫರ್ ಪೇಮೆಂಟ್ ಗಿವನ್ ದ ಎಕ್ಸ್ಪ್ಲೇನ್. 27ನೇ ಪ್ರಶ್ನೆ ನೋಡ್ರಿ, ನಾಮ ಮಾತ್ರ ಮತ್ತು ನೈಜ GDPಯ ವ್ಯತ್ಯಾಸಗಳನ್ನು ಬರೆಯಿರಿ ಏನ್ ಕೇಳ್ಯಾರ. ನಾಮ ಮಾತ್ರ ಮತ್ತು ನೈಜ GDPಯ ವ್ಯತ್ಯಾಸಗಳನ್ನು ಬರೆಯಿರಿ. ರೈಟ್ ದ ಡೆಫಿನಿಷನ್ ಬಿಟ್ವೀನ್ ದ ನಾಮಿನಲ್ ಅಂಡ್ ರಿಯಲ್ GDP ಎಂಬುದನ್ನು ತಿಳಿಸ್ರಿ ಅಂತ ಹೇಳ. 28ನೇದ, ಚಿಲ್ಲರೆಯ ಬೆಲೆ ಮತ್ತು ಸಗಟು ಬೆಲೆ ನಡುವಿನ ವ್ಯತ್ಯಾಸವನ್ನ ಬರೀರಿ ಅಂತ ಹೇಳ್ಯಾರ. ಎಂದರೇನು ಕೇಳಿದ್ರೆ, ಸ್ಟೇಟ್ ದ ಡೆಫಿನಿಷನ್ ಬಿಟ್ವೀನ್ ದ ರೇಷನ್ ಪ್ರೈಸ್ ವಾಟ್ ದ ಪ್ರೈಸ್ ಅಂಡ್ ಹೋಲ್ಸೇಲ್ ರೇಟ್
ನೀಡ್ರಿ ಅಂತ ಹೇಳಿದಾರ ಅವ್ರ. ತದನಂತರ 29ನೇ ಪ್ರಶ್ನೆ ನೋಡ್ರ ಬಾಹ್ಯತೆ ಎಂದರೆ ಮತ್ತು ಏನೆಂದು ಅರ್ಥೈಸುತ್ತಾರೆ ಬಾಹ್ಯತೆ. ತದನಂತರ 30ನೇ ಪ್ರಶ್ನೆ ಸಾಟಿ ವಿನಿಮಯ ಪದ್ಧತಿ 2 ದೋಷಗಳನ್ನ ಬರೀರಿ ಅಂತ ಹೇಳ್ಯಾರ. ಮೆನ್ಷನ್ ದ 2 ಡ್ರಾಬ್ಯಾಕ್ಸ್ ಆಫ್ ದ ಬೆಟರ್ ಸಿಸ್ಟಮ್ ಅಂತ ಕೇಳಿದ್ದಾರೆ. ಅದೇ ರೀತಿಯ ಸಾಟಿ ವಿನಿಮಯ ಪದ್ಧತಿ 2 ದೋಷಗಳನ್ನ ಬರೀರಿ ಅಂತ ಕೇಳಿದ್ದಾರೆ. 31ನೇ ಪ್ರಶ್ನೆ ಹಣದ ಯಾವುದಾದರೂ 2 ಕಾರ್ಯಗಳನ್ನ ಬರೀರಿ. ಮೆನ್ಷನ್ ದ ಎನಿ 2 ಫಂಕ್ಷನ್ಸ್ ಆಫ್ ದ ಮನಿ ಅಂದ್ರೆ ಹಣಕಾಸಿನ 2 ಕಾರ್ಯಗಳನ್ನ ನೀಡ್ರಿ ಅಂತ ಹೇಳಿದಾರೆ. ತದನಂತರ 32ನೇ ಪ್ರಶ್ನೆ ನೋಡ್ಕೊರಿ ಯಾವುದನ್ನ ಸರಿಯಾದ ಉತ್ತರಗಳನ್ನ ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ರಿ. ನೀವು ಕಂಪ್ಲೀಟ್ ಆಗಿ ಇಂಪಾರ್ಟೆಂಟ್ ಯಾವ ಕ್ವಶನ್ ಇರ್ತಾವ ಸಂಭವನೀಯತೆ ಜಾಸ್ತಿ ಇರ್ತದ ಅದನ್ನ ನೋಡ್ಕೊರಿ. ಭಾರತದಲ್ಲಿ ಹಣಕಾಸಿನ ಸೇರ್ಪಡೆಗಾಗಿ ಸರ್ಕಾರ ತೆಗೆದುಕೊಂಡಿರುವಂತಹ 2 ಕ್ರಮಗಳನ್ನು ತಿಳಿಸಿರಿ. 33ರ ಪ್ರಶ್ನೆ CRR ಶೇಕಡ 20ರಷ್ಟು ಇದ್ದಾಗ ಹಣದ ಗುಣಕ ಲೆಕ್ಕ ಮಾಡ್ರಿ. ಕ್ಯಾಲ್ಕುಲೇಷನ್ ಮನಿ ಮಲ್ಟಿಪ್ಲರ್ when CRR is 20%. ಅದೇ ರೀತಿ 34ನೇ ಪ್ರಶ್ನೆ ರೀ ಹಣದ ಬೇಡಿಕೆ 2 ಉದ್ದೇಶಗಳನ್ನು ಬರೀರಿ ಅಂತ ಹೇಳ್ಯಾರ. ಯಾವ್ದಂದ್ರ ಮೆನ್ಷನ್ ದ 2 ಮೋಟಿವೇಶನ್ ಫಾರ್ ದ ಡಿಮ್ಯಾಂಡ್ ಫಾರ್ ಮನಿ ಅಂತ ಹೇಳಿದಾರ. 35ನೇ ಪ್ರಶ್ನೆ ದ್ರವ್ಯತಾ ಬಲೆಯನ್ನು ವ್ಯಾಖ್ಯಾನಿಸಿ. ಡೆಫಿನೇಷನ್ ಆಫ್ ದ ಲಿಕ್ವಿಡಿಟಿ ಟ್ರ್ಯಾಪ್. ಲಿಕ್ವಿಡಿಟಿ ಟ್ರ್ಯಾಪ್ ದ್ರವ್ಯತಾ ಬಲೆಯನ್ನು ವ್ಯಾಖ್ಯಾನಿಸಿ. ಲಿಕ್ವಿಡಿಟಿ ಟ್ರ್ಯಾಪ್ ಎಂದರೇನು ಬರೀರಿ ಅಂತ ಹೇಳ್ಯಾರ. ನೀವು ನೋಡ್ಕೊರಿ ಲಿಕ್ವಿಡಿಟಿ ಟ್ರ್ಯಾಪ್. MPCಯ ಮೌಲ್ಯ 36ನೇ ಪ್ರಶ್ನೆ ರೀ MPCಯ ಮೌಲ್ಯ 0.75 ಇದ್ದಾಗ MPCS ಕಂಡು ಹಿಡಿಯಿರಿ ಮತ್ತು ಗುಣಕದ ಮೌಲ್ಯನ ಲೆಕ್ಕ ಹಾಕ್ರಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ರೀ. ವಾಸಲನ್ನು ಬಿದ್ದಿದ್ರಿ ಈ ಸಲನು ಬೀಳ್ತದ. ನೀವು ಸರಿಯಾಗಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ರಿ. 37ನೇ ಪ್ರಶ್ನೆ ಸ್ವಾಯತ್ತ ಅನುಭೋಗ 200ಕ್ಕೆ ಬದಲಾವಣೆ ಹೊಸ ಅನುಭೋಗದ ಬಿಂಬಕವನ್ನ ಬರೆಯಿರಿ ಅಂತ ಹೇಳಿದಾರ. ಬರಿಬಹುದು. ಥ್ಯಾಂಕ್ ಯು. ಆಗ ನಮ್ಮ ಚಾನಲ್ ಯಾರೇನ ಸಬ್ಸ್ಕ್ರೈಬ್ ಇಲ್ಲ ಅದೇ ಸಬ್ಸ್ಕ್ರೈಬ್ ಮಾಡ್ರಿ. ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫೈ ಆಗ್ರಿ ಎಂಬುದನ್ನು ನಾವು ಇಲ್ಲಿ ತಿಳಿಸ್ತಾ ಥ್ಯಾಂಕ್ ಯು. ನಮಸ್ತೆ.